ಕೃಷಿ ಲಾಸು ಅಂತ ಯಾರು ಹೇಳೋದು ನಿಮಗೆ? ನೋಡಿ, ನಾನು 2013 ನಾನು ಈ ಲ್ಯಾಂಡನ್ನು ತಗೊಂಡೆ. ನಾನು 7 ಲಕ್ಷ ರೂಪಾಯಿ ಎಕರೆಗೆ ತಗೊಂಡದ್ದು ನಾನು. ಈಗ ನೋಡಿ 12 ವರ್ಷ ಆಗಿದೆ, 2025 12 ವರ್ಷಕ್ಕೆ ಇವತ್ತು 70-80 ಲಕ್ಷ ರೂಪಾಯಿ ಕೊಟ್ಟರು ಇದನ್ನು ಒಂದು ಎಕರೆ ಕೊಡಲ್ಲ. 7 ಲಕ್ಷದಿಂದ 70 ಲಕ್ಷ, 12 ವರ್ಷಕ್ಕೆ 10 ಪಟ್ಟು ಜಾಸ್ತಿ ಆಗಿದೆ. ಇವತ್ತು ಯಾವುದ್ರಲ್ಲೇ ಹೋಗಿ ನೀವು ಇವನ್ ನಮ್ಮ ಇಂಡಸ್ಟ್ರಿನಲ್ಲೂ 10 ಪಟ್ಟು 12 ವರ್ಷಕ್ಕೆ ಎಲ್ಲಿ ಸಂಪಾದನೆ ಮಾಡೋಕ್ಕಾಗುತ್ತೆ? ಯಾವ ಬ್ಯಾಂಕ್ ಕೊಡ್ತಾರೆ ನಿಮಗೆ 10 ಪಟ್ಟು? ಆತ್ಮೀಯ ರೈತ ಬಾಂಧವರೇ, ಒಂದು ಕೃಷಿ ಕುಟುಂಬದಲ್ಲಿ ಹುಟ್ಟಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಂಡು ಅವರು ಬೆಂಗಳೂರಿಗೆ ಬಂದು 2 ಫ್ಯಾಕ್ಟರಿಗಳನ್ನ ಕಟ್ಟಿ ನೂರಾರು ಜನಕ್ಕೆ ಕೆಲಸವನ್ನ ಕೊಡೋದು ಅಲ್ಲದೇನೆ 17 ಎಕರೆ ಕೃಷಿ ಭೂಮಿಯನ್ನ ಬೆಂಗಳೂರು ಸುತ್ತಮುತ್ತ ತೆಗೆದುಕೊಂಡು ಆ ಕೃಷಿಯ ಚಟುವಟಿಕೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಕ್ಕಂತಹ ವಿಶೇಷ ವ್ಯಕ್ತಿಯನ್ನು ತಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಅವರೇ ನಮ್ಮ ಲೋಕೇಶ್ ಸರ್ ಅವರು. ನಾನು ಮೂಲತಃ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಅರು ಗ್ರಾಮದವರು. ಕೃಷಿ ಅಂದ್ರೆ ಲಾಸು ಲಾಸು ಲಾಸು, ನಾವು ಹಾಕಿದ ಬಂಡವಾಳನೂ ಹುಡ್ತಾ ಇಲ್ಲ ಅಂತ ಈ ತರ ಎಲ್ಲ ಹೇಳ್ತಾರೆ. ಆದ್ರೆ ನೀವು 17 ಎಕರೆ ಇಟ್ಕೊಂಡು ಅದು ಹೆಂಗೆ ಲಾಭ ತೆಗಿತಾ ಇದ್ರೆ ಏನ್ ಮಾಡ್ತಾ ಇದ್ದೀರಾ ಸರ್ ನೀವು? ನೋಡಿ, ಕೃಷಿ ಲಾಸ್ ಅಂತ ಯಾರು ಹೇಳಿದವರು? ಕೃಷಿಲಿ ಯಾವಾಗಲೂ ಆದಾಯನೇ ಇದೆ. ನೋಡಿ, ನಾನು ಈ ಜಮೀನು 2013 7 ಲಕ್ಷ ರೂಪಾಯಿ ಎಕರೆಗೆ ತಗೊಂಡೆ. ಇವತ್ತು ಇದು ಜಮೀನು ಬಂದು ಕಡಿಮೆ ಅಂದರೆ 80-90 ಲಕ್ಷ ರೂಪಾಯಿ ಹೋಗುತ್ತೆ. ಎಷ್ಟು ಟೈಮ್ ಆಯಿತು? ನೀವು 2% ಅಲ್ಲ 5% ಹಾಕೋರು ಇದು ದುಡ್ಡು ಬರಲ್ಲ. ಒಂದು ಮೂಲ ಈ ಜಮೀನಿನ ಒಂದು ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ತಗೊಂಡು 2013 ಅಂದರೆ ಇವತ್ತೆಲ್ಲ ಎಷ್ಟಾಗುತ್ತೆ? ಒಂದು 12 ವರ್ಷ. 12 ವರ್ಷ ಯಾರು ಕೊಡ್ತಾರೆ ಅಷ್ಟು ದುಡ್ಡು? ಯಾವ ಬ್ಯಾಂಕಲ್ಲಿ ಕೊಡುತ್ತೆ ಅಷ್ಟು ದುಡ್ಡು? ಒಂದು. ಇನ್ನೊಂದು ನೋಡಿ, ನಾನು ಈಗ ಒಂದು 9-10 ಎಕರೆ ತೆಂಗು ಹಾಕಿದ್ದೀನಿ, ಒಂದು 7 ಎಕರೆ ಬಾಳೆ ಹಾಕಿದ್ದೀನಿ. ತೆಂಗು ನನಗೆ ನನ್ನ ಖರ್ಚು ವೆಚ್ಚ, ನಾನು ಎಲ್ಲ ಕೆಲಸ ಕಾರ್ಯಗಳಿಗೆ ಬೇಕಾದಷ್ಟು ನನ್ನ ಆದಾಯ ಬರುತ್ತಿದ್ದಲ್ಲಿ. ಇನ್ನು ನನ್ನ ಮೂಲ ಆದಾಯ ಬಾಳೆ ನೋಡಿ, 7 ಎಕರೆನಲ್ಲಿ 1 ಎಕರೆಗೆ ನಾನು ಖರ್ಚೆಲ್ಲ ತೆಗೆದು ಹೆಂಗೆ ನಾನು 2.5-3 ಲಕ್ಷ ರೂಪಾಯಿ ಬರುತ್ತೆ 1 ಎಕರೆಗೆ. ನಾನು ಹಾಕಿರೋ ಬಂಡವಾಳ ಹಿಂದಿಗೆ ಬಂತ ಫಸ್ಟು. ಅವಾಗ ಅದು ಬಂಡವಾಳ ಬರದೇ ಇದ್ದಾಗ ಅದು ಲಾಸ್. ಅದು ಹೆಂಗೆ ಬರುತ್ತೆ ಅಂದರೆ ನೋಡಿ, ನಾನು ಹಾಕಿರೋದು ಆಗಸ್ಟ್ ಸೆಪ್ಟೆಂಬರ್ ತಿಂಗಳು ನಾನು ಹಾಕಿದ್ದೀನಿ. ಈ ನನಗೆ ಆಗಸ್ಟು ಸೆಪ್ಟೆಂಬರು ಜುಲೈ ಈ ತಿಂಗಳುಗಳು ಏನಿದೆ ಎಲ್ಲ ಹಬ್ಬಗಳಿದ್ದಾವೆ. ವರಮಹಾಲಕ್ಷ್ಮಿ ಹಬ್ಬ ಇರ್ಬೋದು, ಗಣೇಶನ ಹಬ್ಬ ಇರ್ಬೋದು. ಆ ಟೈಮಲ್ಲಿ ಆ ಒಂದು ಬೆಳೆಗೆ ತುಂಬ ಡಿಮ್ಯಾಂಡ್ ಇರುತ್ತೆ. ಸೊ ಆ ಥರ ನೀವು ಆ ಒಂದು ಬೆಳೆ ಬಂದ ಸಮಯ ನೋಡಿ ನಾವು ಬೆಳೆ ಬೆಳೆದ್ರೆ ಖಂಡಿತ ಯಾವಾಗಲೂ ಲಾಸ್ ಆಗೋಲ್ಲ. ನಂಗೆ ನೋಡಿ, ಅದು 1 ಎಕರೆಗೆ 2.5-3 ಲಕ್ಷ ನಾನು ಏನಿದೆ ಅದು ತುಂಬ ಕಡಿಮೆ ಇರುತ್ತೆ. ಕರೆಕ್ಟಾಗಿ ಆ ಟೈಮಲ್ಲಿ ಒಳ್ಳೆ ಬೆಲೆ ಬಂದರೆ ಇನ್ನೂ ತುಂಬ ನನಗೆ ಆದಾಯ ಬರ್ತದೆ. ಸೊ ರೈತರುಗಳು ಯೋಚನೆ ಮಾಡಿ ಮಾಡಬೇಕಷ್ಟೇ. ಸುಮ್ಮನೆ ಯಾವಾಗಲೂ ಬಾಳೆ ಹಾಕ್ಬಿಡೋದು, ಯಾವಾಗಲೂ ಪ್ಲಾನಿಂಗ್. ನೋಡಿ, ನಾವೀಗ ಫ್ಯಾಕ್ಟ್ರಿ ಮಾಡಿದ್ದೀನಿ, ಏನೇ ಪ್ಲಾನಿಂಗ್ ಇಲ್ಲದೆ ನಾನು ಪ್ರಾಡಕ್ಟ್ ಹೊರಗಡೆ ಬರಲ್ಲ. ನಾನು ಮೊದಲೇ ಫಸ್ಟ್ ಇದೇ ಪ್ರೋಸೆಸ್ಸೇ ಪ್ಲಾನ್ ಮಾಡಬೇಕು. ಆ ಪ್ಲಾನ್ ಮಾಡಿದಾಗ ನನಗೆ ಅಷ್ಟು ಆದಾಯ ಬರುತ್ತೆ. ಬಟ್ ನನಗೆ ಮೊದಲೇ ಗೊತ್ತಿರುತ್ತೆ, ಪ್ಲಾನ್ ಮಾಡಿದ್ದೀನಿ ನಾನು ಇಷ್ಟು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ನಾವು ಅಷ್ಟೇ ಬೆಳಿಬೇಕಾದ್ರೆ ನಾವು ಏನು ಗಿಡ ನೆಡ್ತೀವಿ, ಆ ಗಿಡ ನೆಡಬೇಕಾದ್ರೆ ನಮ್ಗೆ ಪ್ಲಾನ್ ಇರಬೇಕು. ಯಾವಾಗ ನೆಡ್ತಾ ಇದ್ದೀನಿ, ಯಾವಾಗ ಮಾಡ್ತಾ ಇದ್ದೀನಿ ನಾನು, ಆವಾಗ ಇಷ್ಟಿರ್ಬೋದು ನನಗೆ ಒಂದು ಅದೊಂದು ಪ್ಲ್ಯಾನ್ ಇರಬೇಕು. ಆ ಪ್ಲ್ಯಾನ್ ಇದ್ದಾಗ ನಾವು ಯಾವತ್ತೂ ಸಕ್ಸಸ್ ಇರ್ತೀವಿ. ನಮ್ಮ ರೈತರಲ್ಲಿ ಕೊರತೆ ಏನಾಗಿರೋದು, ಪ್ಲ್ಯಾನ್ ಇಲ್ಲ, ಮಾರ್ಕೆಟ್ ಇಲ್ಲ. ಇವೆರಡೇ. ಬೆಳೀತಾರೆ, ತುಂಬ ಚೆನ್ನಾಗೇ ಬೆಳೀತಾರೆ. ಈಗ ಎಕರೆಗೆ ಭತ್ತನೀಗ 30 ಕ್ವಿಂಟಲ್ 35 ಕ್ವಿಂಟಲ್ ಬೆಳೀತಾರೆ. ನಮ್ಮ ಅಪ್ಪನ ಕಾಲದಲ್ಲಿ 7-8 ಕ್ವಿಂಟಲ್ ಬೆಳೀತಿದ್ರು. ಏನಂದ್ರೆ ನಮ್ಮ ಅಪ್ಪನ ಕಾಲದಲ್ಲಿ ಹಂಗೆ ಇದ್ರು, ಈಗಲೂ ಹಂಗೆ ಇದ್ದಾರೆ. ಯಾಕೆ ಅಂದರೆ ಮಧ್ಯವರ್ತಿಗಳು ಹೋಗ್ತಾರೆ, ತಗೊಂಡು ಹೋಗ್ತಾರೆ. ಸೊ ಆಮೇಲೆ ಅವ್ರು ಯಾವಾಗ ಬೆಳೀತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ನೋಡ್ಕೊಂಡು ಕೆಲವೊಂದು ಟೈಮ್ ಈಗ ಟೊಮೊಟೊ ಎಲ್ಲ ಬೆಳೆದಿರ್ತಾರೆ, 2 ರೂಪಾಯಿ 3 ರೂಪಾಯಿ ಹೋಗುತ್ತೆ. ಯಾಕೆಂದ್ರೆ ಅವರು ಯೋಚನೆ ಮಾಡಿ ಯಾವ ಸಮಯ ಸರ್ಕಾರಗಳು ಇದು ಮಾಡಬೇಕು. ಅದಕ್ಕೆಲ್ಲ ಒಂದು ಸ್ಟೋರೇಜ್ ಸಿಸ್ಟಮ್, ಬೆಂಬಲ ಬೆಲೆಗೆ ಸ್ಟೋರೇಜ್ ಸಿಸ್ಟಮ್ ಮಾಡ್ಕೊಂಡವ್ರು. ಈಗ ಹೋಬಳಿ ಸೆಂಟ್ರು, ತಾಲೂಕು ಸೆಂಟ್ರುಗಳಲ್ಲಿ ಆ ಟೈಮಲ್ಲಿ ಬೆಲೆ ಇಲ್ಲ ಅಂತ ಅಂದಾಗ ಅದನ್ನು ತಗೊಂಡೋಗಿ ಸ್ಟೋರ್ ಮಾಡೋ ಒಂದು ವ್ಯವಸ್ಥೆ ಇರಬೇಕು. ಬೆಲೆ ಬಂದಾಗ ಬಿಡಬೇಕು. ಕೃಷಿ ಮಾಡ್ಕೊಂಡೆ ನಾವು ವಿದ್ಯಾಭ್ಯಾಸ ಮಾಡಿದಂಥವ್ರು. ನಾವು BSc ಮೈಸೂರಿನಲ್ಲಿ ಮಾಡಿದೆ. ನಂತರ BE ಚಿಕ್ಕಮಗಳೂರು ನಮ್ಮ ಸ್ವಾಮೀಜಿ ಬಾಲನಾಥ ಸ್ವಾಮೀಜಿ ಅವರ ಒಂದು ಇನ್ಸ್ಟಿಟ್ಯೂಷನಲ್ಲಿ ಚಿಕ್ಕಮಗಳೂರಲ್ಲಿ ಮುಗಿಸಿ 97ರಲ್ಲಿ ನಾನು ಬೆಂಗಳೂರಿಗೆ ಬಂದೆ. ಹೆಮ್ಮೆ ಪಡುವಂಥ ವಿಚಾರ ಏನಪ್ಪ ಅಂದರೆ, ನಮ್ಮ ಆ ಒಂದು ಕಂಪ್ನಿನಲ್ಲಿ ತಯಾರಿಸುವಂಥ ಒಂದು ಪ್ರಾಡಕ್ಟು ಕೇಬಲ್ ಟ್ರೇ ಅಂತ ನಾವು ಮಾಡ್ತೀವಿ. ಅದನ್ನು ಇವತ್ತು ಅಯೋಧ್ಯೆ ಶ್ರೀರಾಮ ಮಂದಿರ ಏನಿದೆ, ಆ ರಾಮ ಮಂದಿರಕ್ಕೆ ನಮ್ಮ ಕಂಪನಿಯಿಂದ ನಾವು ಸಪ್ಲೈ ಮಾಡೋದು. ಅದೊಂದು ಹೆಮ್ಮೆ ಒಂದು ವಿಚಾರ. ಆ ಬಾಳೆ ಬೆಳೆದೆ, G9. ಆ ಬಾಳೆ ಬೆಳೆದು ಸಾಕಷ್ಟು ಈ ಸುತ್ತಮುತ್ತ ಹೆಸರು ಮಾಡಿದೆ. ಯಾಕೆಂದರೆ ಇಲ್ಲೆಲ್ಲ ರೇಷ್ಮೆ ಕೃಷಿ ಮಾಡೋದು, ಇಲ್ಲಿ ಯಾರು ಬಾಳೆ ಬೆಳೀತಿರಲ್ಲ. ನಾನು ಮೊದಲಿಗೆ ಬೆಳೆದು ಅದು ಒಂದು ಚೆನ್ನಾಗಿ ಬೆಳೆದೆ. ಅದಾದ ನಂತರ ನಾನು ಈ DJ ಫಾರ್ಮ್ದು ತೆಂಗಿನ ಗಿಡಗಳು ತಂದು ಇದೊಂದು ತೋಟ ಮಾಡಿದ್ದೀನಿ. ಇದೊಂದು 7-4 ಎಕರೆ ತೋಟ ಇದೆ. ಹಾಗೆ ಅಲ್ಲೊಂದು 2 ಎಕರೆ ತೋಟ ಇದೆ. ಎಲ್ಲ ಒಂದು 10 ಎಕರೆ ಹತ್ರ ತೆಂಗಿನ ತೋಟ ಮಾಡಿದ್ದೀನಿ. ಅದಲ್ಲದೆ ಒಂದು 7 ಎಕರೆಗೆ ನಾನು ಬಾಳೆ ವ್ಯವಸಾಯ ಮಾಡಿದ್ದೀನಿ. ಬಾಳೆ ವ್ಯವಸಾಯದಲ್ಲಿ ಒಂದು 5.5 ಎಕರೆ ಏಲಕ್ಕಿ ಬೆಳೆ ಹಾಕಿದ್ದೀನಿ, 1.5 ಎಕರೆ ಪಚ್ಚಬಾಳೆ G9 ಹಾಕಿದ್ದೀನಿ. ನನ್ನಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತ ಅಂದರೆ,
ವಾಟರ್ ಮ್ಯಾನೇಜ್ಮೆಂಟ್, ನೀರನ್ನ ಯಾವ ರೀತಿ ಸಮರ್ಪಕವಾಗಿ ಬಳಸಬೇಕು ಅಂತ. ಅದೊಂದು ಪ್ಲಾಟ್ 3.5 ಎಕರೆ ಇದೆ. ಅದು ಅದರಲ್ಲಿ ನೀವು ಹಾಯಿಸ್ಬೇಕು ಅಂದ್ರೆ 1 ವಾರ ಆದರೂ ನೀವು ಹಾಯಿಸೋಕ್ಕಾಗಲ್ಲ ಅದನ್ನು. ನಾನು 1 ವಾರದ 2 ಬಾರಿ ನಾನು ಸ್ಪ್ರೇ ಮಾಡ್ತೀನಿ ಮೇಲ್ಗಡೆಯಿಂದ. ತುಂಬಾ ಚೆನ್ನಾಗಿದೆ ಅದು. ರೈತರಿಗೆ ಒಂದು ಒಳ್ಳೆ ಮಾಹಿತಿ ಕೊಡುತ್ತೆ. ರೋಗ ಕಮ್ಮಿ ಆಗುತ್ತೆ ಮತ್ತೆ ಒಳ್ಳೆ ಈಲ್ಡ್ ಬರುತ್ತೆ. ನಾನು ಈ ವಿಷಯನ ಉತ್ಪ್ರೇಕ್ಷತೆಯಿಂದ ಹೇಳ್ತಾ ಇಲ್ಲ ಸರ್, ನಮ್ಮಂತ ಯುವಕರಿಗೆ ನೀವು ಮಾದರಿ ಆಗಿದ್ದೀರಾ. ಏನ್ ಸರ್ ನಿಮ್ ಗುಟ್ಟು? ನೋಡಿ, ತನ್ನೊಳಗಿರುವ ಕಿಚ್ಚು ತನ್ನನ್ನು ಸುಡದೆ ಬೇರೆಯವ್ರನ್ನ ಸುಟ್ಟೀತೆ ಸರ್ವಜ್ಞ ಅಂತ ಒಂದಿದೆ. ಅಂದರೆ ನಾನು ಕಲ್ತಿರುವ ಒಂದು ಹೊಟ್ಟೆ ಕಿಚ್ಚಿರ್ಬೋದು, ಆ ಒಂದು ಅಸೂಯೆ ಇರ್ಬೋದು, ಅದು ನನಗೆ ಸುಡುತ್ತೆ. ಇವತ್ತು ವ್ಯವಸಾಯ ತುಂಬ ಮೂಲೆ ಗುಂಪಾಗೋ ಇದನ್ನು ಸಾಧ್ಯವಾದಷ್ಟು ನಮ್ಮಂಥವ್ರು ಅದು ಮತ್ತೆ ಮೇಲೆ ಕಿತ್ತಕ್ಕೆ ನಮ್ಮ ಒಂದು ಅಳಿಲು ಸೇವೆ ಅಂತ ಹೇಳ್ಬೋದು. ಆ ರೀತಿ ಮಾಡೋಕ್ಕೆ ಪ್ರಯತ್ನ ಪಡೋಣ. ಈ ಮುಂದೆ ಕೃಷಿಗೆ ಒಂದು ಭವಿಷ್ಯ ಇರೋದ್ರಿಂದ ಮತ್ತು ಅದರಲ್ಲಿ ನೆಮ್ಮದಿ ಇರೋದ್ರಿಂದ ನಾನು ಹೇಳೋದಿಷ್ಟೇ, ಕೃಷಿ ಕಡೆ ಹೆಚ್ಚಿನ ಗಮನವಿಡಿ. ನೀವು ಈ ತೋಟವನ್ನ ಮಾಡಿಕೊಂಡು ತೆಂಗಿನ ತೋಟ ಇರ್ಬೋದು, ಬಾಳೆ ಬೆಳೀತಕ್ಕಂಥ ಇರ್ಬೋದು, ಎರಡನ್ನೂ ಜೊತೆಯಲ್ಲೇ ತಗೊಂಡ್ಬರ್ತಾ ಇದ್ದೀರಾ. ನಿಮಗೆ ಯಾವುದರಲ್ಲಿ ಅತಿ ಹೆಚ್ಚು ನೆಮ್ಮದಿ ಸಿಕ್ಕಿದೆ ಸರ್? ನೋಡಿ, ನೆಮ್ಮದಿ ಅನ್ನೋದು ಈಗ ಅದರಿಂದ ಇದು ಬಂತು, ಇದರಿಂದ ನೆಮ್ಮದಿ ಬಂತು ಅನ್ನೋಂಗೆ. ಏಕೆಂದರೆ ಈಗ ನಾನು ಅಲ್ಲಿ ಏನು ನನ್ನ ಕೈಗಾರಿಕೆಯಲ್ಲಿ ಏನು ನಾನು ಸಂಪಾದನೆ ಮಾಡಿದ್ದೀನಿ ಅದನ್ನು ಜಮೀನು ತಗೊಂಡಿದ್ದೀನಿ. ಆದರೆ ನೆಮ್ಮದಿ ಅಂತ ಹೋದಾಗ ನೀವು ನೋಡಿ, ನಾನು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ 2 ಫ್ಯಾಕ್ಟ್ರಿನಲ್ಲೂ ನಾನು ಬ್ಯುಸಿಯಾಗಿರ್ತೀನಿ. ಅದಾದ್ಮೇಲೆ 4 ಗಂಟೆ ನಂತರ ನಾನು ತೋಟಕ್ಕೆ ಬರೋದು. ಇಲ್ಲಿ ಬಂದು ಈ ಒಂದು ಗಾಳಿ ಇದು ಬಂದು ಏನೋ ಒಂದು ರಿಲ್ಯಾಕ್ಸೇಷನ್ನು, ಆರಾಮಾಗಿರ್ತೀನಿ, ಇಲ್ಲಿ ಆರಾಮಾಗಿ ಕೂರ್ತೀನಿ, ಏನೋ ಒಂದು ಖುಷಿ ಅನಿಸುತ್ತೆ. ಆ ಅಚೀವ್ಮೆಂಟ್ ಜೊತೆಗೆ ಎಕ್ಸ್ಟ್ರಾ ನನ್ನ ತಂದೆ ತಾಯಿ ಏನು ಕುಲಕಸಬು ಇದ್ದು ಅದನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಅದು ಒಂದು ನನಗೆ ನೆಮ್ಮದಿ ಅನಿಸುತ್ತೆ. ವ್ಯವಸಾಯ ಅನ್ನೋದನ್ನು ನಾವು ಈಗ ಹೆಂಗೆ ಕೈಗಾರಿಕೆಗಳಲ್ಲಿ ಅಥವಾ ನಮ್ಮ ವರ್ಕ್ ಮಾಡೋ ಪ್ಲೇಸ್ಗಳಲ್ಲಿ 8 ಅವರ್ 10 ಅವರ್ ದುಡಿತೀವಿ. ನೀವು ಅದರಲ್ಲಿ ಒಂದು 5 ಅವರ್ ದುಡೀರಿ ವ್ಯವಸಾಯದಲ್ಲಿ. ನಿಮ್ಗೆ ಅದಕ್ಕಿಂತ ಒಳ್ಳೆಯ ರಿಸಲ್ಟು, ಒಳ್ಳೆಯ ಆರೋಗ್ಯ, ಒಳ್ಳೆ ಮತ್ತು ನೆಮ್ಮದಿ ಇದನ್ನು ಕಾಣ್ಬೋದು ಅಂತ ನನ್ನ ಒಂದು ಅನುಭವ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು, ಹೌದು, ಸ್ಟ್ರೆಸ್ ರಿಲೀಫ್ ಅಂತೇಳಿ ಯಾವುದೋ ಒಂದು ಆಶ್ರಮಕ್ಕೆ ಹೋಗ್ತಾರೆ, ಅಲ್ಲಿ ಯಾವುದೋ ಒಂದು ಮಸಾಜ್ ಮಾಡಿಸ್ತಾ ಕೂತ್ಕೊಂತಾರೆ. ಅದ್ರ ಬದಲು ಈ ತರ ಕೃಷಿ ಬಗ್ಗೆ ಒಂದ್ ಸ್ವಲ್ಪ ಒಲವನ್ನ ಬೆಳೆಸ್ಕೊಂಡ್ರೆ ನೆಮ್ಮದಿನೂ ಸಿಕ್ತು, ಆತ್ಮತೃಪ್ತಿನೂ ಸಿಕ್ತು, ಮತ್ತೆ ನಾವು ಜನರಿಗೆ ಹೆಲ್ಪ್ ಮಾಡ್ದಂಗೂ ಆಯ್ತು. ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿನ್ನ ಕೆಲಸ ನೀನು ಮಾಡು, ಅದ್ರ ಪ್ರತಿಫಲ ನಾನು ಕೊಡೋದು ನನಗೆ ಗೊತ್ತಿದೆ ಅಂತ. ಮುಂದಿನ ಒಂದು ಪೀಳಿಗೆಗೆ ಜಮೀನುಗಳೇ ಉಳಿಯಲ್ಲ. ಎಲ್ಲ ಇದು ನಗರೀಕರಣ ಆಗೋದ್ರಿಂದ ನಿಮಗೆ ವ್ಯವಸಾಯ ಮಾಡಲಿಕ್ಕೆ ಎಷ್ಟು ಜನಕ್ಕೆ ನಿಮಗೆ ಊಟ ಸಪ್ಲೈ ಮಾಡಬೇಕಾಗತ್ತೆ, ಎಲ್ಲಿಂದ ತರ್ತೀರ? ಆಗ ಈ ಥರ ಒಂದಷ್ಟು ಜಮೀನುಗಳಲ್ಲಿ ವ್ಯವಸಾಯ ಮಾಡ್ತಾ ಇದ್ರೆ ನೀವು ಮುಂದೆ ಆ ಒಂದು ಅನ್ನದ ಕೊರತೆಗಳನ್ನ ನೀಗಿಸೋಕ್ಕೆ ನಾವು ಒಂದು ಕಾರಣ ಆಗ್ತೀವಿ. ತುಂಬಾ ಸೀರಿಯಸ್ ಆಗಿ ತಗೊಳ್ಳುವಂಥ ವಿಚಾರಗಳು ಇವೆಲ್ಲ. ಎಲ್ಲರೂ ಕೃಷಿಯನ್ನ ಬಿಟ್ಟು ಹೊರಗಡೆ ಬಂದು ಬೆಂಗಳೂರನ್ನ ಸೇರ್ಕೊಂತ ಇದ್ದಾರೆ. ಇದರ ಏನು ಅರ್ಥ ನಾವು ಮಾಡ್ಕೋಬೇಕಿದ್ರಲ್ಲಿ ಸರ್? ನೋಡಿ, ಈಗಿನ ನಮ್ಮ ಯುವ ಜನತೆಗೆ ಏನು ಬೇಕಾಗಿದೆ ಅಂದರೆ ಬಣ್ಣದ ಲೋಕ. ಅವ್ರಿಗೆ ಮುಂದಿನ ಭವಿಷ್ಯ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸಿಟಿಗಳಲ್ಲಿ ಎಲ್ಲ ಥರದ್ದು ನಿಮಗೆ ಜೀವನ ಸಿಗುತ್ತೆ. ಹಳ್ಳಿಗಳಲ್ಲಿ ಹಂಗಲ್ಲ, ನಿಮಗೆ ಒಂದು ಕಾನ್ಸ್ಟೆಂಟ್ ಲೈಫ್ ಅದು. ಆದರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯುವ ಜನತೆಗೆ ಏನಪ್ಪ ಅಂತಂದರೆ, ನೋಡಿ, ನೀವು ಸ್ವಲ್ಪ ತಾಳ್ಮೆ ತಗೊಬೇಕು. ಎಲ್ಲ ನಗರೀಕರಣ ಆಗ್ತಾ ಇದೆ, ನಿಮಗೆ ಕೃಷಿ ಭೂಮಿಗಳು ಸಿಗಲ್ಲ. ಕೃಷಿ ಭೂಮಿನೇ ನೆಕ್ಸ್ಟು ಅದು ಚಿನ್ನದ ಬೆಲೆ ಬಂದೇ ಬರುತ್ತೆ. ಕರೆಕ್ಟ್, ಈಗಲೇ ಬಂದಿದೆ ಆಲ್ಮೋಸ್ಟು, ಮುಂದೆ ಇನ್ನೂ ತುಂಬಾ ಬರುತ್ತೆ. ಈಗ ಬೆಲೆ ಬರ್ಲಾಗೇನೆ ಎಲ್ಲ ಜನ ಮಾರ್ಕೊಂಡು ಸಿಟಿ ಬಿಡ್ತಾ ಇದ್ದಾರೆ, ದುಡ್ಡೇ ಉಳಿಸ್ಕೊಂತಿಲ್ಲ. 50 ಲಕ್ಷಕ್ಕೆ ಮಾಡ್ತಾ ಒಂದೊಂದು ಎಕರೆ. ನೀವು ಸ್ವಲ್ಪ ದಿನ ವೇಟ್ ಮಾಡಿ, ನಮ್ಮ ಜಮೀನುಗಳು ಚಿನ್ನ ಬೆಳಿಬಹುದು. ಅದಕ್ಕೆ ಈಗ ರೈತರು ತಿಳ್ಕೋಬೇಕು, ಅದನ್ನ ಉಳಿಸ್ಕೋಬೇಕು. ಮಾಡಿ, ನೀವು ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡಿ, ಸಮಯ ಇದ್ದಾಗ ನೀವು ವ್ಯವಸಾಯ ಮಾಡಿ. ವ್ಯವಸಾಯ ಬಿಡಕ್ಕೆ ಹೋಗಬೇಡಿ, ಅದು ಕುಲಕಸಬು ಯಾವತ್ತೂ ಮರಿಬಾರ್ದು ಅದನ್ನ. ನೋಡಿ, ನಾನೇ ಇಲ್ಲಿ ಈಗ ಜಸ್ಟ್ ಲಾಸ್ಟ್ ಇಯರು ಒಂದು 30 ಈ ಬನ್ನೂರಿಂದ ಕುರಿಗಳು ತಂದಿದೆ. 4200 ರೂಪಾಯಿ ನಾನು ತಂದಿದ್ದು. ಜಸ್ಟ್ ಒಂದು 6 to 7 months ಅಷ್ಟೇ ನಾನು ಬಿಟ್ಟಿದ್ದಷ್ಟೇ. ಒಂದು ಕುರಿನ 16,000 ರೂಪಾಯಿ ಮಾರಿದೆ. 3 ಲಕ್ಷದಿಂದ 4 ಲಕ್ಷ ರೂಪಾಯಿ ನಿಮ್ಗೆ ಆದಾಯ ಬಂತು. ನೀವು 3 to 4 lakh ನೀವು ಸಿಟಿನಲ್ಲಿ ನಿಮ್ಗಿರೋ ಸ್ಕಿಲ್ಗೆ ಯಾರು ಕೊಡಲ್ಲ. ನೀವು ತುಂಬಾ ಓದಿರಬೇಕು. ಇವತ್ತು ಓದಿರೋಂಥ ವ್ಯಕ್ತಿಗಳಿಗೆ ಸಿಗ್ಬೋದೇನೋ, ನೀವು ಈ 10th PUC ಮಾಡಿದವ್ರಿಗೆ ಎಲ್ಲಿ ಸಿಗ್ತದೆ? ನೀವು ಅಲ್ಲಿಗೆ ಹೋಗಿ ನೀವು ಜೀವನ ಸಾಗಿಸ್ಬೋದು ಅಷ್ಟೇ, ಇನ್ನೇನು ಅರ್ನ್ ಮಾಡೋಕ್ಕಲ್ಲ. ನೀವು ನಿಮ್ಮದೇ ಆದ ಇದರಲ್ಲಿ 4 ಹಸು ಕಟ್ಟಿ, ಒಂದು 10-15 ಮೇಕೆ ಮರಿಗಳು, ಕುರಿಗಳು ಈ ಥರ ಸಾಕಿ, ಅದ್ರ ಜೊತೆಗೆ ನಮ್ಮ ಏನು ವ್ಯವಸಾಯ ಏನಿದೆ ಅದನ್ನು ಮಾಡ್ಕೊಂಡು ಹೋಗಿ ಸ್ವಲ್ಪ ದಿನ ವೆಯ್ಟ್ ಮಾಡಿ. ನೀವು ಒಂದು 10-15 ವರ್ಷ ವೆಯ್ಟ್ ಮಾಡಿದ್ರೆ ನಿಮ್ಮ ಮಕ್ಳಿಗೆ ನೀವೇನು ಸಂಪಾದನೆ ಮಾಡೋಕ್ಕಾಗಿಲ್ಲ. ನೀವು ಇರೋ ಭೂಮಿನೇ ಅದೇ ಸಂಪಾದನೆ ಮಾಡುತ್ತೆ ನಿಮಗೆ. ಸೊ ಅಲ್ಲಿ ತನಕ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಮಾರ್ಕೊಂಬಾರ್ದು. ಆ ಜಮೀನು ಹಾಗೆ ಇಟ್ಕೋಬೇಕು ನೀವು. ಆ ಥರ ಹೋದರೆ ತುಂಬ ಮೂಲಗಳು ಕೃಷಿಗಳಲ್ಲೂ ನೀವು ತುಂಬ ಯೂಟ್ಯೂಬ್ಗಳೆಲ್ಲ ಕೊಡ್ತಾ ಇರ್ತಾರೆ ನೋಡಿ. ಎಷ್ಟೋ ನಾನು ಅಷ್ಟು ಸಂಪಾದನೆ ಮಾಡಿ, ನೀವು ಅಷ್ಟೆಲ್ಲ ಸಂಪಾದನೆ ಮಾಡಬೇಡಿ.
ಅಟ್ಲೀಸ್ಟ್ ನೀವು ಜೀವನ ನಡೆಸೋಷ್ಟು ಸಂಪಾದನೆ ಮಾಡ್ಕೊಂಡು ನೀವು ನಗರಕ್ಕೆ ಸಿಟಿಗೆ ಹೋದ್ರು ನೀವು ಅಷ್ಟೇ ಸಂಪಾದನೆ ಮಾಡೋಕ್ಕಾಗ, ನೀವು ಅಷ್ಟೇ ಊಟ ಬಟ್ಟೆ ಮಾಡ್ಬೋದು ಅಷ್ಟೇ. ನೀವು ಏನೋ ಒಂದು ಸೈಟ್ ತಗೋಬೇಕು ಅಂದ್ರೆ ಕೋಟ್ಯಾಂತರ ರೂಪಾಯಿ ಕೊಡಬೇಕು. ಒಳ್ಳೆ ವಿಷಯನ ತಿಳಿಸ್ಕೊಟ್ರಿ ಸರ್. ಏನಪ್ಪಾ ಅಂದ್ರೆ ಈ ಕೃಷಿಕನಾದಂತವನು ಒಂದ್ರ ಮೇಲೆ ಅವಲಂಬನೆ ಆಗಿರಬಾರ್ದು. ಕುರಿ, ಕೋಳಿ, ಮೇಕೆ, ಅದ್ರ ಜೊತೆಗೆ ಒಂದು ಗಿಡ ಮರ ಇದನ್ನ ಬೆಳೆಸ್ಕೊಳ್ಳೋ ತೆಂಗು, ಅಡಕೆ ಇದೆಲ್ಲ ಹಾಕೊಂಡಾಗ ಒಂದೊಂದ್ರ ಮೂಲಕದಲ್ಲಿ 5,000 ಸಾವಿರ ಬಂದ್ರು ಒಂದು 30,000 ಅವನ ಜೀವನಕ್ಕೆ ಆಗಂತ ಒಂದು ಜೀವನ ನಡೆಸ್ಕೊಂಡು ಹೋಗ್ಬೋದು. ಮಾರ್ಲಿಕ್ಕೆ ಬೇಕಾದಂತ ಪರಿಸ್ಥಿತಿ ಬರಲ್ಲ. ಹೌದು, ನಿಮ್ಗೆ ಅದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರಬೇಕು. ಏನೋ ಕಷ್ಟದಲ್ಲಿ ಮಾಡಿದಾಗ ನಿಮ್ಗೆ ಯಾವ್ದು ನಿಮ್ಗೆ ಸಕ್ಸಸ್ ಆಗಲ್ಲ. ಇಷ್ಟಪಟ್ಟು ಮಾಡಿ ನಿಮ್ಗೆಲ್ಲ ಕೈ ಹಿಡಿತದು. ಸರ್, ರೈತರು ಯಾವಾಗ್ಲೂ ಬೆಳೆದಿದ್ದನ್ನೇ ಬೆಳಿತಾರೆ. ಈಗ ನಮ್ಮ ಅಪ್ಪನ ಕಾಲದಲ್ಲಿ, ನಮ್ಮ ತಾತನ ಕಾಲದಲ್ಲಿ ಗದ್ದೆ ಮಾಡ್ತಾ ಇದ್ರು, ಭತ್ತ ಬೆಳಿತಾ ಇದ್ರು, ಆಯ್ತಾ, ರಾಗಿ ಬೆಳಿತಾ ಇದ್ರು, ಒಂದು ಬೆಳೆದ್ ಬಿಡೋದು, ಆಮೇಲೆ ಸುಮ್ಮನೆ ಆಗ್ಬಿಡೋದು. ಇದೇ ಸರಿನಾ? ಇಲ್ಲ ಈಗಿನ ರೈತರು ಕೆಲವೊಂದು ಹೊಸ ಒಂದು ಅನ್ವೇಷಣೆಗಳನ್ನ ಅಳವಡಿಸ್ಕೋಬೇಕಾ? ಏನ್ ಮಾಡ್ಬೇಕು ಸರ್? ನೋಡಿ, ಈಗ ರಾಗಿ ಭತ್ತ ಬೆಳೀತಾ ಇದ್ರು, ಈಗ ನಮ್ಮ ಮನೆಗಳಿಗೂ ಅದು ಬೇಕು, ನಾವು ಅದನ್ನೇ ಊಟ ಮಾಡಬೇಕು, ಅದನ್ನು ಬೆಳಿಬೇಕು. ಅಂದರೆ ಸ್ವಲ್ಪ ಬದಲಾವಣೆ ಆಗಬೇಕು. ಈಗ ನಾವು ಒಂದು 2 ಎಕರೆ ಜಮೀನು ಇಟ್ಕೊಂಡಿದ್ದೀವಿ ಅಂದರೆ 2 ಎಕರೆಗೂ ಭತ್ತ ಹಾಕ್ಬೇಡಿ ನೀವು. ಈಗ ಮಾರ್ಕೆಟಲ್ಲಿ ಯಾವುದು ಅದಕ್ಕೆ ಡಿಮ್ಯಾಂಡ್ ಇದೆ. ಈಗ ಹಣ್ಣು ತೋಟಗಾರಿಕೆಗೆ ಇರ್ಬೋದು, ಮತ್ತು ಈಗ ನಾನು ಹೇಳ್ದಂಗೆ ಬಾಳೆ ಬೆಳಿಬೋದು. ಆ ಥರ ಈ ಮಾರ್ಕೆಟಲ್ಲಿ ಯಾವ ಥರ ಇದೆ ಅದ್ರ ಮೇಲ್ಗಡೆ ನಾವು ಸ್ವಲ್ಪ ಚೇಂಜ್ ಆಗ್ತಾ ಹೋಗ್ಬೇಕು. ಈಗ ನಮ್ಮಪ್ಪ ಭತ್ತ ಬೆಳೀತಾ ಇದ್ದ, ರಾಗಿ ಬೆಳೀತಾ ಇದ್ದ, ನಾವು ಅದನ್ನೇ ಬೆಳೀತಾ ಇರ್ಬೋದು, ಅದನ್ನು ಬೆಳೀರಿ. ಅದು ಸ್ವಲ್ಪ ಕಡಿಮೆ ಜೊತೆಗೆ ಸ್ವಲ್ಪ ಬೇರೆ ಹಾಕಿ ಸ್ವಲ್ಪ ಎಕನಾಮಿಕಲಿ ಸ್ಟ್ರಾಂಗ್ ಆಗ್ಬೇಕು ನಾವು. ಆ ರೀತಿ ಸ್ವಲ್ಪ ಯೋಚನೆ ಮಾಡ್ತಾ ಇರಬೇಕು. ಮತ್ತು ಈಗಿನ ಮಾರ್ಕೆಟ್ ಹೇಗಿದೆ ಅದ್ರ ಮೇಲ್ಗಡೆ ನಾವು ಡಿಪೆಂಡ್ ಆಗಬೇಕು. ಅದಲ್ದೇ ಈಗ ನೋಡಿ, ನಾವೇನು ಮಾಡ್ತೀವಿ, ಬೆಳೆದು ಬಿಡ್ತೀವಿ, ಯಾರೋ ಒಬ್ಬ ಏಜೆಂಟ್ ಬರ್ತಾನೆ, ಅವನಿಗೆ ಒಟ್ಟಿಗೆ ಕೊಟ್ಬಿಡ್ತೀವಿ, ಗುತ್ತಿಗೆ ಕೊಟ್ಬಿಡೋದು. ಇದೇ ಮಾವಿನ ಗಿಡ ಬಿಟ್ಟಿದೆ, ಕಾಯಿ ಬಿಟ್ಟಿದೆ, ನಾನು ಮಾರಾದ್ರೆ 200 ರೂಪಾಯಿ ಕೊಡೋದು. ಒಂದು ಗಿಡಕ್ಕೆ, ಒಂದು ಮರ, ಒಂದು ಕಾಯಿಗೆ 1 ರೂಪಾಯಿ ಕೊಡ್ತಾನೆ. ನಾನೇ ತಗೊಂಡು ಹೋಗ್ಬಿಟ್ಟು ಮಾರ್ಕೆಟ್ ಮಾಡಿದ್ರೆ ಅದೇನಾಗುತ್ತೆ, ಇದನ್ನೇ ನಾನು 4,000 ಮೌಲ್ಯವರ್ಧನೆ ಆಗ್ತದೆ. ಒಳ್ಳೆ ಮಾರ್ಕೆಟ್ ಸಿಗ್ತದೆ. ಮಧ್ಯವರ್ತಿ ಅವಳಿಗೆ ಕಡಿಮೆ ಆಗುತ್ತೆ. ಅವಾಗ ಅವ್ರಿಗೆ ಸಿಗೋ ಲಾಭ ನಮಗೆ ಸಿಗುತ್ತೆ. ನೋಡಿ, ಈಗ ಒಂದು ಎಳ್ನೀರು ನಾನು ಒಂದು 15 ರೂಪಾಯಿ ಕೊಟ್ರೆ, ನೀವು ಅದನ್ನೇ ಕುಡಿಯೋರ ಹತ್ರ ಹೋಗಿ ಅವ್ನು 50 ರೂಪಾಯಿ ಮಾಡ್ತಾರೆ. ಇಲ್ಲ ಸರ್, 60 ರೂಪಾಯಿ ಹೋಗ್ತಾ ಇದೆ. ನಾವೇ ಕುಡಿತಾ ಇದೀವಲ್ಲ, 60 ರೂಪಾಯಿ. ಬೆಳೆದವನಿಗೆ 15 ರೂಪಾಯಿ, ಮಧ್ಯವರ್ತಿಗೆ 35 ರೂಪಾಯಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ಮಾರ್ಕೆಟಲ್ಲಿ ಅಟ್ಲೀಸ್ಟ್ ಈಗ ನಾವು ಒಂದು 10 ಜನ ಸೇರ್ಕೊಂಡು ಒಂದು ಸಂಘದ ಥರ ಮಾಡ್ಕೊಂಡು 10 ಜನ ಹೋಗ್ಬಿಟ್ಟು ನಾವು ಮಾರ್ಕೆಟಿಂಗ್ ಮಾಡಿದ್ರೆ ಏನು ಸೋರೋಗ್ತಾ ಇದೆಯಲ್ಲ ನಮ್ಮ ಆದಾಯ, ಅದನ್ನ ನಾವು ಪಡಿಬೋದು. ಅದನ್ನೇ ವಾಪಸ್ ನಾವು ಪಡಿಬೋದು, ನಾವು ಶ್ರೀಮಂತರಾಗ್ಬೋದು. ನಮ್ಮಲ್ಲಿ ಮೂಲ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ, ನಾವು ಕಷ್ಟಪಟ್ಟು ಬೆಳಿತೀವಿ, ನಾವು ಅದಕ್ಕೆ ಸರಿಯಾದ ಬೆಂಬಲ ಬೆಲೆ ಇಲ್ಲ ಅಂತ ನಾವು ಒದ್ದಾಡ್ತಾ ಇರ್ತೀವಿ. ಯಾರೂ ಬಂದು ಬೆಂಬಲ ಬೆಲೆ ಕೊಡಲ್ಲ. ನಾವೇ ಅದಕ್ಕೆ ಬೆಂಬಲ ಬೆಲೆ ನಾವೇ ಮಾಡ್ಕೋಬೇಕು, ನಾವೇ ಹೋಗ್ಬೇಕು, ನಾವೇ ಕಷ್ಟ ಬೀಳಬೇಕು, ನಾವೇ ಮೌಲ್ಯವರ್ಧನೆ ಮಾಡ್ಕೋಬೇಕು. ಆ ಬೇರೆಯವ್ರಿಗೆ ಹೋಗೋ ಆದಾಯನ ನಾವು ತಗೋಬೇಕು. ಅವಾಗ ಮಾತ್ರ ಕೃಷಿನಲ್ಲಿ ನಾವು ಬದುಕಕ್ಕೆ ಸಾಧ್ಯ, ಲಾಭ ಮಾಡ್ಲಿಕ್ಕೆ ಸಾಧ್ಯ. ಈ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಬರೀ ಅದು ವ್ಯಾಪಾರ ಮಾಡೋದೇ ಅಲ್ಲ, ಅದನ್ನ ಬೇರೆ ತರ ಮಾಡ್ತಕ್ಕಂಥದ್ದು. ಚಿಪ್ಸ್ ಮಾಡೋದಿರ್ಬೋದು, ಅಥವಾ ಈ ಎಳ್ನೀರಲ್ಲಿ ಒಂದು ಪ್ಯಾಕೆಟ್ ಏನೋ ಮಾಡಿ ಮಾರ್ತಕ್ಕಂಥದ್ದು ಇರ್ಬೋದು, ಈ ಮಾವಿನ ಹಣ್ಣಲ್ಲಿ ಒಂದು ಹಲ್ವಾ ಮಾಡತಕ್ಕಂಥ ಇರ್ಬೋದು. ಈ ತರ ಎಲ್ಲ ಮಾಡ್ತಾ ಬಂದಾಗ ಅದರ ಲಾಭ 10 ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ಒಬ್ಬನ ಕೈಲಾಗಲ್ಲ, ಒಂದು 10 ಜನ ಸೇರಿದಾಗ ಆ ಸಂಘಗಳು ಬಂದು, ಆ ಸಂಘ ಉದ್ದೇಶ ಇದೇ ರೀತಿ ಇರಬೇಕು. ಆ ಮೌಲ್ಯವರ್ಧನೆ ಕಡೆಗೆ ಅದು ಅವಲಂಬಿತವಾಗಿರ್ಬೇಕು. ನೀವು ಅದು ಇಂಡಸ್ಟ್ರಿಯಿಂದ ಬಂದಿರೋದ್ರಿಂದ ನಿಮ್ಗೆ ಅದು ಬಹಳ ಅದರ ಅರಿವಿದೆ. ಹೆಂಗೆ ನೀವು ಅದನ್ನ ಕನ್ವರ್ಟ್ ಮಾಡಿ ಮೌಲ್ಯವರ್ಧನೆ ಮಾಡ್ಬೇಕಾದ್ರೆ ನನಗೆ ಗೊತ್ತಿರ್ತದೆ ಪ್ರಾಫಿಟ್ ಎಷ್ಟು ಅಂತ. ಯಾಕೆ ನಾನು 1 ರೂಪಾಯಿ ಮಾಡ್ತಾ ಇದ್ದೀನಿ, 10 ರೂಪಾಯಿ ಬರ್ಬೋದು ನನಗೆ. ಯಾಕೆ ನನ್ಗೆ ಮೊದಲೇ ಗೊತ್ತಿರುತ್ತೆ ಅದು. ಯಾಕೆ ಅಂದ್ರೆ ಆ ಮಾರ್ಕೆಟ್ ಆ ಕ್ಯಾಪ್ಚರ್ ಅದ್ರ ಬಗ್ಗೆ ಗೊತ್ತಿರುತ್ತೆ ನನಗೆ. ರೈತರಿಗೆ ಪ್ರಾಬ್ಲಮ್ ಆಯ್ತಾರದು ಅಷ್ಟೇ. ಅವ್ರು ಕಷ್ಟಪಡ್ತಾರೆ, ಬೆಳಿತಾರೆ, ಆದರೆ ಅವ್ರ ಮಾರ್ಕೆಟ್ ಅವ್ರ ಬೆಳೆದಿರೋ ಒಂದು ಬೆಳೆಗೆ ಅದು ಮಾರ್ಕೆಟ್ ಗೊತ್ತಿರಲ್ಲ ಅವ್ರಿಗೆ. ಆ ಮಾರ್ಕೆಟ್ ಅವ್ರಿಗೆ ಯಾವತ್ತು ಗೊತ್ತಾಗುತ್ತೆ, ಅವತ್ತು ರೈತ ಅವನು ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಥರ ಆಗ್ತಾನೆ. ಎಲ್ಲ ರೈತರು ಕೂಡ ಇಂಡಸ್ಟ್ರಿಯಲಿಸ್ಟೇ. ಅವರ ಬೆಳೆದಂತಹ ವಸ್ತುಗಳನ್ನ ಮೌಲ್ಯವರ್ಧನೆ ಮಾಡ್ಕೋಬೇಕು. ಬೇರೆ ದೇಶದಲ್ಲಿ ನೋಡಿ, ರೈತರು ಎಲ್ಲರೂ ಶ್ರೀಮಂತರೇ. ಅಮೆರಿಕದಲ್ಲೆಲ್ಲ ಶ್ರೀಮಂತರೇ. ಯಾಕೆ ಶ್ರೀಮಂತರಾರ ಅವ್ರು ಬುದ್ಧಿವಂತರು. ಅವರೆಲ್ಲ ಗೊತ್ತು ಅವ್ರಿಗೆ. ಅವ್ರ ಮಾರ್ಕೆಟ್ ಬೇರೆಯವ್ರಿಗೆ ಹೋಗ್ಬಿಡಲ್ಲ, ಅವ್ರ ಮಾರ್ಕೆಟ್ ಅವ್ರ ತವ ಇಟ್ಕೊಂಡಿರ್ತಾರೆ ಅವರು. ಇಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ಮಾರ್ಕೆಟ್ ನಾವು ಬೇರೆಯವ್ರು ಕೊಟ್ಬಿಟ್ಟಿರ್ತೀವಿ. ನಾವು 15 ರೂಪಾಯಿ ತಗೊಳ್ಳೋದು, ಮಧ್ಯವರ್ತಿ 35 ರೂಪಾಯಿ ತಗೊಳ್ಳೋದು. ಹಾಗಾಗಿ ನಾವು ವರ್ಷ ಪೂರ್ತಿ ದುಡಿದಿರ್ತೀವಿ. ಅವ್ನು ಬರೀ 10 ಒಂದ್ ದಿನ 2 ದಿನದಲ್ಲೇ ಅಷ್ಟು ಸಂಪಾದನೆ ಮಾಡ್ತಾನೆ. ಇಲ್ಲ, ಬಹಳ ಆ ಟ್ಯಾಲೆಂಟ್ ನಮ್ಗೆ ಯಾಕಿಲ್ಲ, ಅದನ್ನ ನಾವು ಬೆಳೆಸ್ಕೋಬೇಕಾದ್ರೆ. ಇಲ್ಲ, ರೈತರುಗಳೆಲ್ಲ ಇದನ್ನ ಅಳವಡಿಸ್ಕೋಬೇಕು ಅಂತ ನಾನು ಕೇಳ್ತೀನಿ. ಮೊದಲೆಲ್ಲ ಕೃಷಿ ಮಾಡ್ಲಿಕ್ಕೆ ಒಳ್ಳೊಳ್ಳೆ ಎತ್ಕೊಳ್ಳಿದ್ದು, ಹಸುಗಳಿದ್ದು, ಅದ್ರಲ್ಲಿ ಕೃಷಿ ಮಾಡ್ತಾ ಇದ್ವಿ. ಮತ್ತೆ ನಮ್ಮಲ್ಲಿ ಜನಗಳು ಎಲ್ಲ ಪಟ್ಟಣ ವಲಸೆ ಹೋಗಿರೋದ್ರಿಂದ ಕಾರ್ಮಿಕರ ಸಮಸ್ಯೆನೂ ತುಂಬ ಆಗಿದೆ. ಅದರಿಂದ ನಾವು ಏನು ಮಾಡಬೇಕು ಅಂದರೆ, ಕೃಷಿ ಉಪಕರಣಗಳನ್ನ ಹೆಚ್ಚೆಚ್ಚು ಮಾಡ್ಕೊಂಡು ಹೋಗ್ಬೇಕು. ಉಪಕರಣಗಳ ಮೇಲೆ ನಾವು ಮಿಷನರಿಗಳ ಮೇಲೆ ಡಿಪೆಂಡ್ ಆಗಬೇಕು. ಆದಷ್ಟು ವ್ಯವಸಾಯನ
ಸರಳೀಕರಣ ಮಾಡ್ಕೋಬೇಕು. ಅದರಿಂದ ಆದಾಯ ಯಾವ ರೀತಿ ಬರಬೇಕು ಅಂತ ನೋಡಬೇಕು. ನೋಡಿ, ಈಗ ನಾನು ಮಿನಿ ಟ್ರ್ಯಾಕ್ಟರ್ ತಗೊಂಡಿದ್ದೀನಿ. ಇದು ಬಾಳೆ ಒಳಗಡೆ ಎಲ್ಲ ಹೊಡಿಬೋದು, ಮತ್ತು ತೆಂಗಿನ ಒಳಗಡೆ ಎಲ್ಲ ಈಸಿಯಾಗಿ ಹೋಗುತ್ತೆ ಇದು. ಮತ್ತು ನಮ್ಮ ಹುಡುಗ ಇವನು ನಂದು ಏನೇ ಇದ್ದರೂ ನಾನು ಏನು ಹೇಳ್ತೀನಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದೇ ಇವನು. ನಂದು ಮೈಂಡ್ ಅಷ್ಟೇ, ವರ್ಕ್ ಎಲ್ಲ ಇವಂದೇ. ಇವನು ನಮ್ಮ ಒಂಥರ ನನ್ನ ತಮ್ಮನ ಥರ. ಸರ್ ಇದೇನು ಸರ್ ಇದು ತಿಪ್ಪೆನಾ ಇದು? ನೀವು ಏನೋ ದನ ಗಿರ ಕಟ್ಟಿರಂಗಿದ್ದೀರಾ? ನೋಡಿ, ನಾನು ಇಷ್ಟು ಜಮೀನು ಇಟ್ಟಿದ್ದೀನಿ ಅಂದಾಗ ಒಂದಷ್ಟು ಹಸುಗಳು ಕಟ್ಟಬೇಕು. ಯಾವುದೇ ವ್ಯವಸಾಯ ಮಾಡುವಂಥವನು ಒಂದು ಹಸು ಇರಬೇಕು, ಒಂದಷ್ಟು ಕುರಿ, ಇವೆಲ್ಲ ಒಂದು ಕೃಷಿಗೆ ಅವಲಂಬಿತವಾಗಿ ಒಂದು ಪೂರಕವಾದಂಥ ಒಂದು ಇದನ್ನ ಇಟ್ಕೋಬೇಕು ನಾವು. ಇವಾಗ ನಾನು ಹಸು ಸಾಕಿದ್ದೀನಿ. ನಾನು ಅಲ್ಲ, ನೀವು ಇಂಡಸ್ಟ್ರಿಯಲಿಸ್ಟ್ ಆಗಿ ಹಸು ಹೆಂಗ್ ಸಾಕಿದ್ದೀರಾ ಸರ್? ಯಾಕೆ ಅಂದ್ರೆ ಈಗ ನೋಡಿ, ಇದಕ್ಕೆ ಗೊಬ್ಬರ ಬೇಕು. ನಾನೀಗ ಅದೇ ಒಂದು ಟ್ರ್ಯಾಕ್ಟರ್ ಗೊಬ್ಬರ ನಾನು ಹೋಗಿ ತಗೊಳ್ತೀನಿ ಅಂದ್ರೆ 5,000 6,000 ರೂಪಾಯಿ ಕೊಡ್ಬೇಕು. ಸೊ ನಾನು ಇದನ್ನ ಈಗ ನನಗೆ ಆದಾಯ ತೋರಿಸ್ಬೇಕು ಅಂದ್ರೆ ಇದೇ ಖರ್ಚೆ ಜಾಸ್ತಿ ಆಗ್ಬಿಟ್ರೆ ಆದಾಯ ಎಲ್ಲಿ ತೋರಿಸ್ತೀನಿ? ಸೊ ಆದಾಯ ಬರಲಿಕ್ಕೆ ಏನು ಸರಿದೂಗಿಸ್ಬೇಕು ಆ ಥರದನ್ನೆಲ್ಲ ನಾನು ಮಾಡ್ತಾ ಹೋದೆ ನಾನು. ಸೊ ನಾನೀಗ ಹಸು ಕಟ್ಟಿದ್ದೀನಿ. ಈಗ ಲಾಸ್ಟ್ ಒಂದಷ್ಟು ಕುರಿ ಇದ್ದವು, ಒಂದು 30 ಕುರಿ ಇದ್ದವು ಈ ನಮ್ಮ ತೋಟದಲ್ಲಿ. ಅದನ್ನ ಮಾರಿದ್ವಿ, ಮತ್ತೆ ತರಬೇಕು. ಅದರಿಂದ ಗೊಬ್ಬರ ಬರುತ್ತೆ, ಇದರಿಂದ ಗೊಬ್ಬರ ಬರುತ್ತೆ. ಸೊ ಸಾವಯವ ಅನ್ನೋದನ್ನ ನಾವೇ, ಈಗ ಎಲ್ಲರೂ ಸಾವಯವ ಮಾಡ್ತೀವಿ ಅಂತಾರೆ, ಆದ್ರೆ ಹಸು ಕಟ್ಟಿರಲ್ಲ. ಹಸು ಕಟ್ಟದಲ್ಲಿ ಯಾವ ಸಾವಯವ ಮಾಡಕ್ಕಾಗತ್ತೆ? ನೀವು ಹಸು ಜಾಸ್ತಿ ಆಗುತ್ತೆ. ಅವಾಗ ಸಾವಯವ ನೀವು ಕೃಷಿ ಮಾಡಕ್ಕೆ ಆಗಲ್ಲ. ನೀವು ಈ ಕಡೆ ಸಡನ್ ಈಲ್ಡ್ ಬರಲ್ಲ ನಿಮ್ಗೆ. ಮತ್ತೆ ನಿಮ್ಗೆ ಅದನ್ನ ತೊಪ್ಪೆ ಗೊಬ್ಬರ ಅವೆಲ್ಲ ನೀವು ದುಡ್ಡು ಕೊಟ್ಟು ಖರೀದಿ ಮಾಡ್ಬೇಕಾಗತ್ತೆ. ನಿಮ್ಮ ಹತ್ರನೇ ಎಲ್ಲ ಒಂದು ಸಂಪನ್ಮೂಲ ಇರಬೇಕು, ಆಗ ಮಾತ್ರ ಸಾವಯವ.